ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 18 ಡಿಸೆಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಮೊರಲ್ ಪೇಂಟಿಂಗ್ಸ್ ಅಂತ ಬರುತ್ತೆ. ಸೊ ಇದು ಮೊರಲ್ ಪೇಂಟಿಂಗ್ಸನ್ನು ನಾವು GS ಪೇಪರ್ 1 ಅಡಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಏನಕ್ಕೆ ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ನಾವು ಸಪ್ರೇಟಾಗಿ ಪೇಂಟಿಂಗ್ಸ್ಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಸೊ ಈ ಪೇಂಟಿಂಗ್ಗಳಲ್ಲಿ ಈ ಮುರಲ್ ಪೇಂಟಿಂಗ್ ಕೂಡ ಒಂದಾಗಿದೆ. ಸೊ ಸೆಕೆಂಡ್ ಒನ್, ಸೀಡ್ಸ್ ಆಫ್ ಶಾರ್ಟ್ ನೆಕ್ ಕ್ಲಾಮ್ ರಿಲೀಸ್ಡ್ ಇನ್ ಅಷ್ಟಮುಡಿ ಲೇಕ್ ಟು ರೆಪ್ಲೆನಿಶ್ ಪಾಪ್ಯುಲೇಷನ್. ಸೊ ಇಲ್ಲಿ ಅಷ್ಟಮುಡಿ ಅನ್ನುವಂಥ ಒಂದು ಸರೋವರದಲ್ಲಿ ಏನಾಗಿದೆ ಅಂತಂದರೆ ಈ ಮೀನುಗಳ ಸಂತತಿ ಅನ್ನುವಂಥದ್ದು ಕಡಿಮೆ ಆಗಿದೆ. ಸೊ ಹೀಗಾಗಿ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ನ ನಾವು GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ರಿಪೋರ್ಟ್ ಫ್ಲಾಗ್ಸ್ ಇಂಡಿಯಾಸ್ ವಯೋಲೇಷನ್ ಆಫ್ ರೈಟ್ಸ್ ಆಫ್ ರೋಹಿಂಗ್ಯಾ ಡಿಟೈನೀಸ್. ಅಂದರೆ ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಮಹನ್ಮಾರನ ಈ ನಿರಾಶ್ರಿತರು ಅಥವಾ ಅಲ್ಪಸಂಖ್ಯಾತರು ಭಾರತದಲ್ಲಿ ಏನಾಗ್ತಾ ಇದ್ದಾರೆ ಅಂತಂದರೆ ಅವರನ್ನು ಮುನ್ನೆಚ್ಚರಿಕೆ ಬಂಧನವನ್ನು ಮಾಡುವ ಮೂಲಕ ಭಾರತದಲ್ಲಿ ಅವರ ಹಕ್ಕುಗಳನ್ನು ಇಲ್ಲಿ ಉಲ್ಲಂಘನೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಆ ಒಂದು ವರದಿಯನ್ನು ಇಲ್ಲಿ ರಿಲೀಸ್ ಮಾಡಲಾಗಿದೆ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಂದರೆ ಭಾರತ ಮತ್ತು ಈ ಮ್ಯಾನ್ಮಾರ್ ದೇಶಗಳ ನಡುವಿನ ಒಂದು ಸಂಬಂಧಗಳ ನಡುವಿನ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಕಮಿಟಿ ಸಜೆಸ್ಟ್ ಸ್ಟ್ಯಾಚ್ಯುಟರಿ MSP ಸೇಸ್ ಇಟ್ ಕ್ಯಾನ್ ಹೆಲ್ಪ್ ಎಂಡ್ ಫಾರ್ಮರ್ ಸುಸೈಡ್. ಸೊ ಇಲ್ಲಿ ಕಮಿಟಿ ಏನು ಹೇಳ್ತಾ ಇದೆ ಅಂತಂದರೆ ಒಂದು ಕಮಿಟಿ ಸೊ ಇಲ್ಲಿ ಏನನ್ನು ಸಲಹೆ ನೀಡ್ತಾ ಇದೆ ಅಂತಂದರೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆಗೆ ಒಂದು ಸ್ಟ್ಯಾಚ್ಯುಟರಿ ಸ್ಟೇಟಸನ್ನು ಅಂದರೆ ಕಾನೂನಾತ್ಮಕ ಬೆಂಬಲವನ್ನು ಅಥವಾ ಶಾಸನಾತ್ಮಕ ಬೆಂಬಲವನ್ನು ನೀಡಬೇಕಂತ ಹೇಳಿ ಇದು ಸಲಹೆಯನ್ನು ನೀಡ್ತಾ ಇದೆ. ಆ ಮೂಲಕ ಏನಾಗುತ್ತೆ ಇಲ್ಲಿ ರೈತರು ಏನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಏನಾಗುತ್ತೆ ಅಥವಾ ಕೊನೆಗಾಣಿಸಲಿಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳಿ ಕಮಿಟಿ ಹೇಳಿರುವಂಥದ್ದು. ಸೊ ಇಲ್ಲಿ ನಾವು ಈ ಒಂದು ಕೀವರ್ಡ್ ಏನಂತಂದರೆ ಇಲ್ಲಿ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನುವಂಥದ್ದು. ಸೊ ಈ ಒಂದು ಟರ್ಮನ್ನು ನಾವು ಎಕಾನಮಿಯಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ದೆನ್ ಲಾಸ್ಟ್ ಒನ್ ಈ ಕಿಸಾನ್ ಕವಚ್ ಅನ್ನುವಂಥದ್ದು. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾವು ಈ ಒಂದು ಆರ್ಟಿಕಲ್ಸ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಣ್ತಾ ಇರುವಂಥದ್ದು ಇದು ಮುರಲ್ ಪೇಂಟಿಂಗ್ ಆಗಿದೆ. ಮುರಲ್ ಪೇಂಟಿಂಗ್ ಸೊ ಇದು ನಮಗೆ ಮೇಲೆ ಹೇಳಿದ ಹಾಗೆ ಇದು ನಮಗೆ GS ಪೇಪರ್ 1 ಅಡಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ನಾವು ಪೇಂಟಿಂಗ್ಸ್ಗಳ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ. ಸೊ ಆ ಒಂದು ಪೇಂಟಿಂಗ್ಸ್ಗಳಲ್ಲಿ ಈ ಒಂದು ಮುರಲ್ ಪೇಂಟಿಂಗ್ ಕೂಡ ಒಂದಾಗಿದೆ ಅಂತ. ಸೊ ಇಲ್ಲಿ ಈ ಮುರಲ್ ಪೇಂಟಿಂಗ್ ಅನ್ನುವಂಥದ್ದು ಯಾವಾಗಿಂದ ಆರಂಭ ಆಗತ್ತೆ ಅಂತಂದರೆ ಒಂದು ಭಾರತದಲ್ಲಿ ಓಲ್ಡ್ ಸ್ಟೋನ್ ಹಳೆಯ ಒಂದು ಶಿಲಾಯುಗದ ಸಂದರ್ಭದಲ್ಲಿ ಏನಾಗುತ್ತೆ ಸೊ ಈ ರೀತಿ ಒಂದು ಚಿತ್ರಕಲೆಗಳು ಬೆಳಕಿಗೆ ಬರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ಚಿತ್ರಕಲೆಗಳನ್ನ ಅಲ್ಲಿನ ಗುಹೆಗಳಲ್ಲಿ ಕೇವ್ಗಳಲ್ಲಿ ಏನು ಮಾಡಲಾಗ್ತಾ ಇತ್ತು, ಈ ಚಿತ್ರಕಲೆಗಳನ್ನ ಬಿಡಿಸಲಾಗ್ತಾ ಇತ್ತು. ಸೊ ದೆನ್ ಅದಾದ ನಂತರ ಈ ಒಂದು ಕಲೆಗಳ ಬಗ್ಗೆ ನಾವು ಪೇಂಟಿಂಗ್ನಲ್ಲಿ 2 ಪ್ರಕಾರದಲ್ಲಿ ಇವುಗಳನ್ನ ಸ್ಟಡಿಯನ್ನು ಮಾಡ್ತೀವಿ. ಮುರಲ್ ಪೇಂಟಿಂಗ್ಸ್ ಅಂತ ಬಂದರೆ ಸೊ ಇವುಗಳು ಒಂದು ಆರಂಭಿಕ ಒಂದು ಪೀರಿಯಡ್ಗಳಲ್ಲಿ ಅಂದರೆ ಏನ್ಷಿಯಂಟ್ ಪೀರಿಯಡ್ಗಳಲ್ಲಿ ಯಾವ ರೀತಿ ಒಂದು ಚಿತ್ರಕಲೆ ಬೆಳಕಿಗೆ ಬಂದಿತ್ತು ಅನ್ನುವಂಥದ್ದು, ಹಾಗೆ ಇನ್ನು ಮಾಡರ್ನ್ ಪೀರಿಯಡ್ನಲ್ಲಿ ಅಂದರೆ ಅಥವಾ ಈ ಒಂದು ಮಿಡಿಯಲ್ ಪೀರಿಯಡ್ನಲ್ಲಿ ಮಧ್ಯಯುಗೀಯ ಭಾರತದಲ್ಲಿ ಏನಾಯಿತು ಅನ್ನುವಂಥದ್ದು. ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 2019ರಲ್ಲಿ ಈ ಪೇಂಟಿಂಗ್ಗಳ ಬಗ್ಗೆ ಒಂದು ಕ್ವಶನ್ನ ಕೇಳಿದರು. ಸೊ ಅದರಲ್ಲಿ ಈ ಜಹಾಂಗೀರನ ಆಸ್ಥಾನದಲ್ಲಿ ಯಾವ ರೀತಿ ಒಂದು ಕಲೆಗೆ ಅಥವಾ ಈ ಚಿತ್ರಕಲೆಗೆ ಪ್ರಾಶಸ್ತ್ಯವನ್ನು ನೀಡಲಾಗ್ತಾ ಇತ್ತು ಅನ್ನುವಂಥ ಕ್ವಶನ್ನ ಕೇಳಿದರು. ಸೊ ಇಲ್ಲಿ ಒಂದು ಮಧ್ಯಯುಗೀಯ ಭಾರತದಲ್ಲಿ ಏನಾಗಿತ್ತು ಅಂದರೆ ಅದರಲ್ಲಿ ವಿಶೇಷವಾಗಿ ಈ ಒಂದು ಮೊಘಲರು ಸೊ ಈ ಒಂದು ಅವಧಿಯಲ್ಲಿ ಚಿತ್ರಕಲೆಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡಲಾಗತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಈ ಮೊಘಲರಲ್ಲಿ ಸೊ ಈ ಜಹಾಂಗೀರ್ ಏನು ಮಾಡ್ತಾನಂತಂದರೆ ತನ್ನ ಒಂದು ಕಲೆಗಳಲ್ಲಿ ನ್ಯಾಚುರಲ್ ಪೇಂಟಿಂಗ್ನ ಯೂಸ್ ಮಾಡ್ತಾನೆ. ಅಂದರೆ ನ್ಯಾಚುರಲ್ ಪೇಂಟಿಂಗ್ ಸೊ ನೈಸರ್ಗಿಕ ಬಣ್ಣಗಳನ್ನ ಯೂಸ್ ಮಾಡಿ ಏನು ಮಾಡ್ತಾನೆ ಇಲ್ಲಿ ಚಿತ್ರಕಲೆಗಳಿಗೆ ಒಂದು ಪ್ರಾಶಸ್ತ್ಯವನ್ನು ನೀಡ್ತಾನೆ. ಅದಾದ ನಂತರ ಶಾ ಜಹಾನ್ ಸೊ ಈತ ಏನು ಮಾಡ್ತಾನೆ ಸೊ ಇಲ್ಲಿ ಚಿತ್ರಕಲೆಗಳಲ್ಲಿ ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಇಂಥ ಒಂದು ಮಾರ್ಪಾಡುಗಳನ್ನ ಮಾಡ್ತಾನೆ.
ಸೊ ಅದಾದ ನಂತರ ಔರಂಗಜೇಬ್. ಸೊ ಈ ಔರಂಗಜೇಬ್ ಏನು ಮಾಡ್ತಾನೆ ಅಂತಂದರೆ ಸ್ಟ್ರಿಕ್ ಆಗಿ ಇವನು ಅಗೇನ್ಸ್ಟ್ ಪೇಂಟಿಂಗ್ ಇರ್ತಾನೆ ಜಹಾಂಗೀರ್. ಸೊ ಈತ ಚಿತ್ರಕಲೆಗಳನ್ನ ದ್ವೇಷವನ್ನು ಮಾಡ್ತಾನೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ಈತನ ಆಸ್ಥಾನದಲ್ಲಿರುವಂಥ ಚಿತ್ರಕಲೆಗಾರರು ಏನು ಮಾಡ್ತಾರೆ ಅಥವಾ ಪೇಂಟರ್ಸರು ಇವರಿಗೆ ಇಲ್ಲಿ ಪೋಷಣೆ ಸಿಗದ ಒಂದು ಕಾರಣಕ್ಕಾಗಿ ಇವರು ಬೇರೆ ಬೇರೆ ಸ್ಥಳಕ್ಕೆ ವಲಸೆಯನ್ನು ಹೋಗ್ತಾರೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ಇದು ರೀಜನಲ್ ಸ್ಕೂಲ್ ಆಫ್ ಒಂದು ಪೇಂಟಿಂಗ್ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಈ ಚಿತ್ರಕಲೆಗಳು ಬೆಳೀಲಿಕ್ಕೆ ಏನಾಗುತ್ತೆ ಆರಂಭವಾಗತ್ತೆ. ಸೊ ನಾವು ಇವಾಗ ಈ ಮುರಲ್ ಪೇಂಟಿಂಗ್ ಬಗ್ಗೆ ತಿಳ್ಕೋಣ. ಏನಿದು ಮುರಲ್ ಅಂತಂದರೆ ಮುರಲ್ ಇಸ್ ದ ಎನಿ ಪೀಸ್ ಆಫ್ ಆರ್ಟ್ ವರ್ಕ್, ಅಂದರೆ ಯಾವುದೇ ರೀತಿ ಒಂದು ಕಲೆಯ ಒಂದು ಭಾಗ ಆಗಿದೆ. ದಟ್ ಈಸ್ ಪೇಂಟೆಡ್ ಆರ್ ಅಪ್ಲೈ ಡೈರೆಕ್ಟ್ಲಿ ಆನ್ ವಾಲ್. ಸೊ ಇದನ್ನು ನೇರವಾಗಿ ಏನು ಮಾಡಲಾಗುತ್ತೆ ಅಂದರೆ ಗೋಡೆಗಳ ಮೇಲೆ ಚಿತ್ರಿಸಲಾಗತ್ತೆ, ಗೋಡೆಗಳ ಮೇಲೆ. ಸೊ ಮೋರ್ ಬ್ರಾಡ್ಲಿ ಮುರಲ್ ಆರ್ಟ್ ಆಲ್ಸೋ ಅಪಿಯರ್ಸ್ ಆನ್ ಸೀಲಿಂಗ್ ಆರ್ ಎನಿ ಅದರ್ ಲಾರ್ಜ್ ಪರ್ಮನೆಂಟ್ ಸರ್ಫೇಸ್. ಸೊ ಇವಾಗ ಇದನ್ನು ಗೋಡೆಗಳಂತ ಅಂದರೆ ಇಲ್ಲಿ ಮತ್ತೆ ಮುಂದುವರೆದು ಇದನ್ನು ಛಾವಣಿಗಳ ಮೇಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಚಿತ್ರಗಳನ್ನು ಬಿಡಿಸಲಾಗತ್ತೆ. ಸೊ ಈ ರೀತಿ ಒಂದು ಚಿತ್ರಗಳನ್ನು ನಾವು ಅಜಂತ, ಎಲ್ಲೋರ, ಬಾಗ್ ಗುಹೆಗಳಲ್ಲಿ ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ಈ ಮುರಲ್ ಪೇಂಟಿಂಗ್ಸ್ ಯೂಶ್ವಲಿ ಹ್ಯಾವ್ ದ ಡಿಸ್ಟಿಂಗ್ವಿಶ್ ಕ್ಯಾರೆಕ್ಟರ್ಸ್. ಸೊ ಇದರ ಗುಣಲಕ್ಷಣಗಳೇನು ಅಂತಂದರೆ ಇಲ್ಲಿ ಸೊ ಮೊದಲನೇದಾಗಿ ಇವುಗಳನ್ನ ಗೋಡೆಗಳ ಮೇಲೆ ಚಿತ್ರಿಸಲಾಗತ್ತೆ ಅಥವಾ ಸೀಲಿಂಗ್ಗಳ ಮೇಲೆ ಚಿತ್ರಿಸಲಾಗತ್ತೆ. ಸೊ ಆಫ್ ಹ್ಯಾವಿಂಗ್ ದ ಆರ್ಕಿಟೆಕ್ಚರಲ್ ಎಲಿಮೆಂಟ್ಸ್ ಆಫ್ ದ ಸ್ಪೇಸ್ ದೇ ಆರ್ ಪೇಂಟೆಡ್ ಆನ್ ಬೀಯಿಂಗ್ ಹಾರ್ಮೋನಿಯಸ್ಲಿ ಇನ್ಕಾರ್ಪೊರೇಟೆಡ್ ಇನ್ ಟು ದ ಪಿಕ್ಚರ್. ಸೊ ಈ ರೀತಿಯ ಒಂದು ಚಿತ್ರಕಲೆಗಳಲ್ಲಿ ಏನಾಗುತ್ತೆ ಅಂದರೆ ಹಾರ್ಮೋನಿಯಸ್ಲಿ ಅಂದರೆ ಸಾಮರಸ್ಯದ ಅಂಶಗಳು ಏನಾಗುತ್ತೆ ಕಂಡುಬರುತ್ತೆ. ಸೊ ಇದು ಈ ಒಂದು ಚಿತ್ರಕಲೆಯ ಒಂದು ವಿಶಿಷ್ಟ ಲಕ್ಷಣ ಅಂತಲೇ ಹೇಳ್ಬೋದು. ಎಸ್, ಸೊ ಇಂಡಿಯನ್ ಮುರಲ್ ಪೇಂಟಿಂಗ್ಸ್ ಆರ್ ಪೇಂಟಿಂಗ್ಸ್ ಮೇಡ್ ಆನ್ ದ ವಾಲ್ಸ್ ಆಫ್ ಕೇವ್ಸ್ ಆ್ಯಂಡ್ ಪ್ಯಾಲೇಸಸ್. ಸೊ ಭಾರತೀಯ ಒಂದು ಯುಗದಲ್ಲಿ ಅಥವಾ ಭಾರತೀಯ ಒಂದು ಸನ್ನಿವೇಶದಲ್ಲಿ ಮುರಲ್ ಪೇಂಟಿಂಗ್ಗಳು ಅಂತಂದರೆ ಇವುಗಳನ್ನ ಈ ಕೇವ್ಸ್ಗಳ ಗೋಡೆಗಳಾಗಿರ್ಬೋದು ಅಥವಾ ಪ್ಯಾಲೇಸ್ಗಳ ಗೋಡೆಗಳ ಮೇಲೆ ಈ ರೀತಿ ಒಂದು ಚಿತ್ರಕಲೆಯನ್ನು ಬಿಡಿಸಲಾಗತ್ತೆ. ಸೊ ಇಲ್ಲಿ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ದ ಮುರಲ್ ಇಸ್ ದ ಬ್ಯೂಟಿಫುಲ್ ಫ್ರೆಸ್ಕೋಸ್ ಪೇಂಟೆಡ್ ಆನ್ ದ ಕೇವ್ಸ್ ಆಫ್. ಸೊ ಇಲ್ಲಿ ಆರಂಭಿಕ ಒಂದು ಕುರುಹುಗಳು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಈ ಒಂದು ಮುರಲ್ ಪೇಂಟಿಂಗ್ಗಳದ್ದು ಅಜಂತ, ಎಲ್ಲೋರಾ, ಬಾಗ್ ಗುಹೆ ಮತ್ತು ಸಿತ್ತನ್ ವಾಸಾಲ್ ಅನ್ನುವಂಥ ಗುಹೆಗಳಲ್ಲಿ ಏನಾಗುತ್ತೆ ಈ ಮುರಲ್ ಪೇಂಟಿಂಗ್ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಇದು ಇನ್ ದ ಓಲ್ಡ್ ಸ್ಕ್ರಿಪ್ಟ್ ಆ್ಯಂಡ್ ಲಿಟ್ರೇಚರ್ ದೇರ್ ವಾಸ್ ಮಚ್ ಎವಿಡೆನ್ಸ್ ಆಫ್ ದ ಮುರಲ್ ಪೇಂಟಿಂಗ್. ಸೊ ಇಲ್ಲಿ ಹಳೆಯ ಒಂದು ಶಾಸನ ಮತ್ತು ಕೃತಿಗಳಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ಇದರ ಒಂದು ಉಲ್ಲೇಖ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಈ ವಿನಯ ಪೀಠಕಗಳಲ್ಲಿ ಕೂಡ ಈ ಮುರಲ್ ಪೇಂಟಿಂಗ್ನ ಒಂದು ಉಲ್ಲೇಖ ಅನ್ನುವಂಥದ್ದು ಕಂಡುಬರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೀಡ್ ಆಫ್ ಶಾರ್ಟ್ ನೆಕ್ ಕ್ಲಾಮ್ ರಿಲೀಸ್ಡ್ ಇನ್ ಅಷ್ಟಮುಡಿ ಲೇಕ್ ಟು ರೆಪ್ಲೆನಿಶ್ ಪಾಪ್ಯುಲೇಷನ್. ಸೊ ಹಿಯರ್ ಇದ್ದ ಕೀವರ್ಡ್ ಏನಂತಂದರೆ ಇಲ್ಲಿ ಅಷ್ಟಮುಡಿ ಲೇಕ್. ಅಷ್ಟಮುಡಿ ಲೇಕ್, ಈ ಒಂದು ಅಷ್ಟಮುಡಿ ಲೇಕ್ ಅನ್ನುವಂಥದ್ದು ಕೇರಳದಲ್ಲಿ ಕಂಡುಬರುತ್ತೆ. ಸೊ ಇವಾಗ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ಸೊ ಈ ಒಂದು ಸರೋವರದಲ್ಲಿ ಈ ಒಂದು ಅಷ್ಟಮುಡಿ ಸರೋವರದಲ್ಲಿ ಏನಾಗ್ತಾ ಇದೆ ಅಂತಂದರೆ ಪೊಲ್ಯೂಷನ್ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಇಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ ಅಂತಂದರೆ ಈ ಒಂದು ಸರೋವರದಲ್ಲಿ ಬಯೋಲಾಜಿಕಲ್ ವೇಸ್ಟ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಕಾರಣದಿಂದಾಗಿ ಏನಾಗಿದೆ ಅಂತಂದರೆ ಈ ಒಂದು ಸರೋವರದಲ್ಲಿ ನೈಟ್ರೋಜನ್ ಅಂಶ ಹಾಗೆ ಫಾಸ್ಫರಸ್ ಅಂಶ ಏನಾಗಿದೆ ಹೆಚ್ಚಾಗಿದೆ. ಸೊ ಹೀಗಾಗಿ ಏನಾಗಿದೆ ಅಲ್ಲಿ ಅಲ್ಗಲ್ ಬ್ಲೂಮ್ಗಳಾಗ್ತಾ ಇದೆ. ಅಲ್ಗಲ್ ಬ್ಲೂಮ್ ಅಂದರೆ ಆ ನೀರು ವಿಷಕಾರಿ ಆಗ್ತಾ ಇದೆ. ಸೊ ಈ ಕಾರಣದಿಂದಾಗಿ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಸರೋವರದಲ್ಲಿ ಹಲವಾರು ಅಂದರೆ ಫಿಶಸ್ಗಳು ಏನಾಗ್ತಾ ಇದೆ ಇಲ್ಲಿ ಡೆತ್ ಆಗ್ತಾ ಇದೆ. ಸೊ ಹೀಗಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವುಗಳ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಲಿಕ್ಕೆ ಸೊ ಇಲ್ಲಿ ಸೀಡ್ಸ್ ಆಫ್ ಶಾರ್ಟ್ ನೆಕ್ನ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಅಷ್ಟಮುಡಿ ಲೇಕ್ನಲ್ಲಿ ಇವುಗಳನ್ನು ಸೇರಿಸಿದ್ದಾರೆ ಅಂತ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ರಿಪೋರ್ಟ್ ಫ್ಲಾಗ್ಸ್ ಇಂಡಿಯಾಸ್ ವೈಲೇಷನ್ ಆಫ್ ರೈಟ್ಸ್ ಆಫ್ ರೋಹಿಂಗ್ಯಾ ಡಿಟೈನೀಸ್. ಸೊ ಭಾರತದಲ್ಲಿ ಏನಂತಂದರೆ ಈ ರೋಹಿಂಗ್ಯಾಗಳನ್ನ ಮುನ್ನೆಚ್ಚರಿಕೆಯಾಗಿ ಬಂಧನವನ್ನು ಮಾಡುವ ಮೂಲಕ ಅವರ ಹಕ್ಕುಗಳನ್ನ ಇಲ್ಲಿ ಉಲ್ಲಂಘನೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಅಂಶಗಳನ್ನು ಇಲ್ಲಿ ಒಂದು ವರದಿ ಇಲ್ಲಿ ನೀಡಿದೆ. ಸೊ ಹಿಯರ್ ಇಸ್ ಕೀವರ್ಡ್ ಏನಂತಂದರೆ ಇಲ್ಲಿ ರೋಹಿಂಗ್ಯಾ. ಎಸ್, ಸೊ ಈ ರೋಹಿಂಗ್ಯಾಗಳು ಎಲ್ಲಿ ಕಂಡು ಬರ್ತಾರೆ ಅಂತಂದರೆ
ಈ ಮ್ಯಾನ್ಮಾರ್ನ ರಾಖೈನ್ ಅನ್ನುವಂಥ ಒಂದು ಸ್ಟೇಟ್ ಬರುತ್ತೆ. ಸೊ ಈ ಒಂದು ಸ್ಟೇಟ್ನಲ್ಲಿ ವಾಸಿಸುವಂಥ ಮೈನಾರಿಟಿ ಪೀಪಲ್ ಇವರು, ಅಂದರೆ ಅಲ್ಪಸಂಖ್ಯಾತರಾಗಿರ್ತಾರೆ ಇವರು. ಸೊ ಇವರ ವಿರುದ್ಧ ಏನಾಗ್ತಾ ಇದೆ ಅಂತಂದರೆ ಮ್ಯಾನ್ಮಾರ್ನಲ್ಲಿ ಪರ್ಸಿಕ್ಯೂಷನ್ ಆಗಿ ಏನಾಗಿದೆ ಅಂತಂದರೆ ಇವರು ಅಥವಾ ಕಿರುಕುಳದಿಂದಾಗಿ ಏನಾಗ್ತಾ ಇದ್ದಾರೆ, ಸೊ ಈ ರೋಹಿಂಗ್ಯಾಗಳು ಭಾರತಕ್ಕೆ ಏನಾಗ್ತಾ ಇದ್ದಾರೆ, ವಲಸೆಯನ್ನು ಬರ್ತಾ ಇದ್ದಾರೆ. ಸೊ ಈ ಭಾರತಕ್ಕೆ ವಲಸೆಯನ್ನು ಬಂದಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಇವರನ್ನು ಬಂಧನವನ್ನು ಮಾಡಲಾಗ್ತಾ ಇದೆ. ಬಂಧನವನ್ನು ಮಾಡುವ ಮೂಲಕ ಇಲ್ಲಿ ಇವರ ಒಂದು ಹಕ್ಕುಗಳನ್ನ ಏನು ಮಾಡಲಾಗ್ತದೆ, ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥ ಅಂಶವನ್ನು ಇಲ್ಲಿ ವರದಿ ಹೇಳಿದ. ಸೊ ಇಲ್ಲಿ ಏನಾಗತ್ತಂದರೆ 2019ರಲ್ಲಿ ನಮ್ಮ ಭಾರತ ಸರ್ಕಾರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅನ್ನು ಜಾರಿಗೆ ತರುತ್ತೆ. ಸೊ ಈ ಒಂದು ಕಾಯ್ದೆ ಮೂಲಕ ಏನಂತಂದರೆ 6 ದೇಶಗಳಿಂದ ಅಂದರೆ 6 ಕಮ್ಯುನಿಟಿ, ಅಂದರೆ ಇವಾಗ ಹಿಂದೂ, ಬುದ್ಧಿಸ್ಟ್, ಪಾರ್ಸಿ, ಕ್ರಿಶ್ಚಿಯನ್, ಜೈನ್ ಮತ್ತು ಈ ಸಿಖ್ಖರು. ಸೊ ಈ ಒಂದು ಸಮುದಾಯದ ಜನರು ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶದಿಂದ ಏನಾದರೂ ಇವರು ನಿರಾಶ್ರಿತರಾಗಿ ಭಾರತಕ್ಕೆ ಬಂದರೆ ಇವರಿಗೆ ಏನು ಮಾಡಲಾಗತ್ತೆ, ಇಲ್ಲಿ ಅವರಿಗೆ ಪೌರತ್ವವನ್ನು ನೀಡಲಾಗುತ್ತೆ ಅನ್ನುವಂಥ ಒಂದು ಕಾಯ್ದೆಯನ್ನು ಪಾಸ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯಿಂದ ಇಲ್ಲಿ ರೋಹಿಂಗ್ಯಾಗಳಂತಂದರೆ ಇವರು ಈ ಒಂದು ಮ್ಯಾನ್ಮಾರ್ನಲ್ಲಿ ವಾಸಿಸುವಂಥ ಮುಸ್ಲಿಮ್ರು ಇವರು. ಸೊ ಹೀಗಾಗಿ ಇವರಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ಪೌರತ್ವವನ್ನು ನೀಡಲಾಗೋದಿಲ್ಲ. ಸೊ ಹೀಗಾಗಿ ಇವರನ್ನು ಬಂಧನವನ್ನು ಮಾಡಲಾಗ್ತಾ ಇದೆ. ಸೊ ಇದರ ಬಗ್ಗೆ ನಾವು ಇವಾಗ ಇನ್ನಷ್ಟು ತಿಳ್ಕೊಳ್ಳೋಣ. ಸೊ ರಿಪೋರ್ಟ್ ಏನು ಹೇಳಿದೆ ಇಲ್ಲಿ, ಫ್ಲಾಗ್ಸ್ ಇಂಡಿಯಾಸ್ ವಯೋಲೇಷನ್ ಆಫ್ ರೈಟ್ಸ್ ಆಫ್ ರೋಹಿಂಗ್ಯಾ ಡಿಟೈನಿ. ಸೊ ಕಾಂಟೆಕ್ಸ್ಟ್ ನೋಡೋದಾದರೆ ರಿಪೋರ್ಟ್ ಬೈದ ಯಾರು ಇಲ್ಲಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ ಅಂತಂದರೆ ಆಜಾದಿ ಪ್ರಾಜೆಕ್ಟ್ ಆ್ಯಂಡ್ ರೆಫ್ಯೂಜಿ ಇಂಟರ್ನ್ಯಾಷನಲ್. ಸೊ ಇವರು ಹೇಳಿರೋ ಪ್ರಕಾರ ಏನಾಗ್ತಾ ಇದೆ, ಭಾರತದಲ್ಲಿ ಇವರ ಒಂದು ಹಕ್ಕುಗಳು ಏನಾಗ್ತಾ ಇದೆ ಇಲ್ಲಿ ವಯೋಲೇಟ್ ಅಥವಾ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥ ಅಂಶಗಳನ್ನ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಒಂದು ತನಿಖೆ ಮತ್ತು ವಿಚಾರಣೆಯನ್ನು ಮಾಡದೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರನ್ನು ಬಂಧನದಲ್ಲಿ ಇಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ದ ಇಂಡಿಯನ್ ಗೌರ್ಮೆಂಟ್ ಈಸ್ ಅರ್ಜ್ ಟು ರಿಲೀಸ್ ವಲ್ನರಬಲ್ ಡಿಟೈನೀಸ್ ಆ್ಯಂಡ್ ಅಲೈನ್ ಇಟ್ಸ್ ರೆಫ್ಯೂಜಿ ಪಾಲಿಸೀಸ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಸೊ ಇಲ್ಲಿ ಏನಂತಂದರೆ ಈ ಒಂದು ವರದಿ ಏನು ಹೇಳ್ತಾ ಇದ್ದಾರೆ ಅಂದರೆ ತಕ್ಷಣವಾಗಿ ಏನು ಈ ಬಂಧನವನ್ನು ಮಾಡಿರುವಂಥ ಈ ರೋಹಿಂಗ್ಯಾಗಳನ್ನು ತಕ್ಷಣವೇ ಅವರನ್ನು ರಿಲೀಸ್ ಮಾಡಬೇಕು. ಹಾಗೆ ಇಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕೂಡ ಅದೇ ಹೇಳುತ್ತೆ. ಆದರೆ ಭಾರತದಲ್ಲಿ ಈ ರೆಫ್ಯೂಜಿ ಕನ್ವೆನ್ಷನ್ಗೆ ಸಹಿಯನ್ನು ಹಾಕಿಲ್ಲ. ಆದರೂ ಕೂಡ ಈ ಅಂತಾರಾಷ್ಟ್ರೀಯ ಒಂದು ಮಾನದಂಡಗಳಿಗೆ ಅನುಗುಣವಾಗಿ ಅವರನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿ ಈ ಒಂದು ವರದಿಯಲ್ಲಿ ಹೇಳ್ತಾ ಇದೆ. ಹಾಗೆ ಸಿಸ್ಟಮಿಕ್ ರೈಟ್ಸ್ ವಯೋಲೇಷನ್. ಸೊ ಇಲ್ಲಿ ಯಾವ ರೀತಿ ಅವರ ಒಂದು ಹಕ್ಕುಗಳು ಇಲ್ಲಿ ವೈಲೇಟ್ ಆಗ್ತಾ ಇದೆ ಅಂತಂದರೆ ದ ರಿಪೋರ್ಟ್ ಎಂಪಸೈಸ್ ದ ಸಿಸ್ಟಮಿಕ್ ನೇಚರ್ ಆಫ್ ರೈಟ್ಸ್ ವಯೋಲೇಷನ್ ಅಗೇನ್ಸ್ಟ್ ರೋಹಿಂಗ್ಯಾ ಇಂಡಿಕೇಟಿಂಗ್ ಅ ಬ್ರಾಡರ್ ವಿಶ್ಯೂ ವಿದಿನ್ ಇಂಡಿಯಾದ ಟ್ರೀಟ್ಮೆಂಟ್ ಆಫ್ ರೆಫ್ಯೂಜೀಸ್. ಅಂದರೆ ಈ ರೀತಿ ಏನು ರೋಹಿಂಗ್ಯಾಗಳ ಒಂದು ಬಂಧನ ಆಗ್ತಾ ಇರೋದ್ರಿಂದ ಇಲ್ಲಿ ಭಾರತದಲ್ಲಿ ಯಾವ ರೀತಿ ನಿರಾಶ್ರಿತರನ್ನು ನಡೆಸಿಕೊಳ್ಳಲಾಗತ್ತೆ ಅನ್ನುವಂಥದ್ದು ಇಲ್ಲಿ ಬೆಳಕಿಗೆ ಬರುತ್ತೆ ಅನ್ನುವಂಥ ಅಂಶವನ್ನು ಈ ಒಂದು ವರದಿ ಹೇಳ್ತಾ ಇದೆ. ದಿಸ್ ರಿಫ್ಲೆಕ್ಟ್ಸ್ ಲ್ಯಾಕ್ ಆಫ್ ಅಡೈರೆನ್ಸ್ ಟು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸ್ಟ್ಯಾಂಡರ್ಡ್ಸ್. ಸೊ ಅಂಡರ್ಮೈನಿಂಗ್ ಇಂಡಿಯಾದ ರೆಪ್ಯುಟೇಷನ್ ಗ್ಲೋಬಲಿ. ಸೊ ಏನಾಗುತ್ತೆ, ಜಾಗತಿಕವಾಗಿ ನಿರಾಶ್ರಿತರನ್ನು ಕಿರುಕುಳವನ್ನು ನೀಡಬಾರ್ದು ಅಂತ ಹೇಳ್ತಾರೆ. ಸೊ ಇದೇನಾಗುತ್ತೆ, ಜಾಗತಿಕ ಮಟ್ಟದಲ್ಲಿ ಭಾರತೀಯ ಒಂದು ಘನತೆಗೆ ಧಕ್ಕೆಯನ್ನು ಬರುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಇನ್ಡೆಫಿನಿಟ್ ಡಿಟೆನ್ಷನ್ ಕನ್ಸರ್ನ್. ಸೊ ಸುಮಾರು ಏನಾಗಿದೆ ಅಂದರೆ ಇಲ್ಲಿವರೆಗೆ 608 ಜನರ ಏನು ಮಾಡಲಾಗಿದೆ ಅಂದರೆ ಬಂಧನವನ್ನು ಮಾಡಲಾಗಿದೆ. ಸೊ ಇವರ ವಿರುದ್ಧ ಇವಾಗ ಕೋರ್ಟ್ ವಿಚಾರಣೆ ಕೂಡ ನಡೀತಾ ಇದೆ. ಹಾಗೆ ಇಂಪ್ಯಾಕ್ಟ್ ಆನ್ ವಲ್ನರೇಬಲ್ ಗ್ರೂಪ್ಸ್. ಸೊ ಇದು ಅವರ ಮೇಲೆ ಈ ರೀತಿ ಬಂಧನವನ್ನು ಮಾಡೋದ್ರಿಂದ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ. ದ ಪ್ರೆಸೆನ್ಸ್ ಆಫ್ ಪ್ರೆಗ್ನೆಂಟ್ ವುಮೆನ್. ಸೊ ಈ ಬಂಧಿತರಲ್ಲಿ ಗರ್ಭಿಣಿ ಮಹಿಳೆಯರು ಕೂಡ ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಸೊ ಇದೇನಾಗುತ್ತೆ, ನೇರವಾಗಿ ಈ ದುರ್ಬಲ ವರ್ಗದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಲಿವಿಂಗ್ ಕಂಡೀಷನ್ ಆ್ಯಸ್ ಹ್ಯೂಮನ್ ರೈಟ್ಸ್ ಇಶ್ಯೂ. ಸೊ ಇಲ್ಲಿ ಅವರ ಒಂದು ಬದುಕುವ ಒಂದು ಪರಿಸ್ಥಿತಿ ಕೂಡ ಏನಾಗುತ್ತೆ ಅಂದರೆ ಇಲ್ಲಿ ಮಾನವ ಹಕ್ಕಾಗಿರುತ್ತೆ. ದ ಡಿಪ್ಲೋರೇಬಲ್ ಲಿವಿಂಗ್ ಕಂಡೀಷನ್ ಡಿಸ್ಕ್ರೈಬ್ಡ್ ಇನ್ ದ ರಿಪೋರ್ಟ್ ರಿಫ್ಲೆಕ್ಟ್ ಅ ಸಿಗ್ನಿಫಿಕೆಂಟ್ ಹ್ಯೂಮನ್ ರೈಟ್ಸ್ ಇಶ್ಯೂ ದ್ಯಾಟ್ ಕುಡ್ ಲೀಡ್ ಟು ಲಾಂಗ್ ಟರ್ಮ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಫಾರ್ ಡಿಟೈನಿ. ಸೊ ಇಲ್ಲಿ ದೀರ್ಘಕಾಲವಾಗಿ ಬಂಧನವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ವ್ಯಕ್ತಿಗಳ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್,
Committee suggests statutory MSP says it can help end farmer suicide. ಎಸ್, ಸೊ ಇಲ್ಲಿ ಕಮಿಟಿ ಏನು ಸಲಹೆಯನ್ನು ನೀಡ್ತಾ ಇದೆ ಅಂತಂದ್ರೆ ಎಮ್ ಎಸ್ ಪಿಗೆ ಸ್ಟ್ಯಾಚ್ಯೂಟರಿ ಅಂತಂದರೆ ಲೀಗಲ್ ಬ್ಯಾಕಿಂಗ್, ಲೀಗಲ್ ಸ್ಟೇಟಸನ್ನು ಕೊಡಬೇಕಂತ ಹೇಳಿ ಡಿಮ್ಯಾಂಡನ್ನು ಮಾಡ್ತಾ ಇದೆ, ಸಲಹೆಯನ್ನು ನೀಡ್ತಾ ಇದೆ. ಸೊ ಈ ಮೂಲಕ ಏನಂದರೆ ಎಮ್ ಎಸ್ ಪಿಗೆ ಸ್ಟ್ಯಾಚ್ಯೂಟರಿ ಸ್ಟೇಟಸನ್ನು ನೀಡುವ ಮೂಲಕ ಏನು ಮಾಡ್ಬೋದು ಅಂತ ಹೇಳಿ ರೈತರ ಆತ್ಮಹತ್ಯೆಯನ್ನು ಕೊನೆಗೊಳಿಸಲಿಕ್ಕೆ ಇದು ಸಹಾಯವಾಗತ್ತೆ ಅನ್ನುವಂಥ ಅಂಶವನ್ನು ಇದು ಹೇಳ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಎಮ್ ಎಸ್ ಪಿ ಅಂತಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ. ಸೊ ಈ ಒಂದು ಎಮ್ ಎಸ್ ಪಿಯನ್ನು 23 ಬೆಳೆಗಳಿಗೆ ನೀಡಲಾಗತ್ತೆ. ಸೊ ಅವುಗಳಲ್ಲಿ 7 ಬೆಳೆಗಳು ಸೀರಿಯಲ್ಸ್ಗಳಾಗಿರತ್ತೆ, 5 ಪಲ್ಸಸ್ಗಳಾಗಿರತ್ತೆ, 7 ಎಣ್ಣೆ ಬೀಜಗಳು ಆಯಿಲ್ ಸೀಡ್ಸ್ ಆಗಿರುತ್ತೆ, ಹಾಗೆ 4 ಕಮರ್ಷಿಯಲ್ ಕ್ರಾಪ್ಗಳಿಗೆ ಏನು ಮಾಡಲಾಗತ್ತೆ, ಇಲ್ಲಿ ಎಮ್ ಎಸ್ ಪಿಯನ್ನು ನೀಡಲಾಗತ್ತೆ. ಸೊ ಇಲ್ಲಿ ಶುಗರ್ ಕೇನ್ ಅಂತ ಬಂದರೆ ಶುಗರ್ ಕೇನ್ಗೆ ಎಮ್ ಎಸ್ ಪಿಯನ್ನು ನೀಡೋದಿಲ್ಲ, ಬದಲಿಗೆ ಅಲ್ಲಿ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸನ್ನು ನೀಡಲಾಗತ್ತೆ. ಎಸ್, ಸೊ ಈ ಒಂದು ಆರ್ಟಿಕಲ್ಗಳ ಬಗ್ಗೆ ನಾವು ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕಾಂಟೆಕ್ಸ್ಟ್ ನೋಡೋದಾದರೆ ಸಂದರ್ಭ, ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ ದ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಪಾರ್ಲಿಮೆಂಟ್, ಅಂದರೆ ಕನ್ನಡದಲ್ಲಿ ಇದಕ್ಕೆ ನಾವು ಸಂಸದೀಯ ಸ್ಥಾಯಿ ಸಮಿತಿ ಅಂತ ಕರಿತೀವಿ. ಸೊ ಇದು ಆನ್ ಅಗ್ರಿಕಲ್ಚರ್ ಹ್ಯಾಸ್ ರೆಕಮೆಂಡೆಡ್, ಏನು ಶಿಫಾರಸನ್ನು ಮಾಡಿದೆ ಅಂತಂದರೆ ಲೀಗಲಿ ಗ್ಯಾರಂಟೆಡ್ ಮಿನಿಮಮ್ ಸಪೋರ್ಟ್ ಪ್ರೈಸಸ್ ಫಾರ್ ಕ್ರಾಪ್ಸ್ ಆರ್ಗ್ಯೂಯಿಂಗ್ ಇಟ್ ಕುಡ್ ಹೆಲ್ಪ್ ಎಂಡ್ ಫಾರ್ಮರ್ ಸುಸೈಡ್. ಸೊ ಇಲ್ಲಿ ಸಂಸದೀಯ ಸ್ಥಾಯಿ ಸಮಿತಿ ಏನು ಹೇಳ್ತಾ ಇದೆ ಅಂತಂದರೆ ಈ ಎಮ್ ಎಸ್ ಪಿಗೆ ಲೀಗಲ್ ಒಂದು ಗ್ಯಾರಂಟಿಯನ್ನು ಕೊಡೋದ್ರಿಂದ ಏನಾಗುತ್ತೆ, ಇದು ರೈತರ ಆತ್ಮಹತ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಕೊನೆಗಾಣಿಸಲಿಕ್ಕೆ ಸಹಾಯವಾಗತ್ತೆ ಅಂತ. ಸೊ ರೈತರಿಗೆ ಏನಂತಂದರೆ ಅವರ ಒಂದು ಸ್ಥಿತಿಗತಿಯನ್ನು ಸುಧಾರಿಸಲಿಕ್ಕೆ ಏನು ಮಾಡಲಾಗಿತ್ತು ಅಂದರೆ ಆ ಒಂದು ಪಿ ಎಮ್ ಕಿಸಾನ್ ಅನ್ನುವಂಥ ಒಂದು ಸ್ಕೀಮನ್ನು ಜಾರಿಗೆ ತರಲಾಗಿತ್ತು. ಸೊ ಇಲ್ಲಿ ಪಿ ಎಮ್ ಕಿಸಾನ್ ಅನ್ನುವಂಥದ್ದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಸೊ ಇಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದರೆ ಇಲ್ಲಿ 100% ಫಂಡಿಂಗನ್ನು ಕೇಂದ್ರ ಸರ್ಕಾರವೇ ಮಾಡುತ್ತೆ. ಸೊ ಈ ಒಂದು ಸ್ಕೀಮ್ಗಳ ಮೂಲಕ ಇಲ್ಲಿ 3 ಕಂತುಗಳಲ್ಲಿ, ಒಂದು ವರ್ಷದಲ್ಲಿ 3 ಕಂತುಗಳ ಮೂಲಕ ಏನು ಮಾಡಲಾಗತ್ತೆ, ರೈತರಿಗೆ ನೇರ ನಗದು ಪಾವತಿಯ ಮೂಲಕ 6,000 ರೂಪಾಯಿನ ವರ್ಗಾವಣೆಯನ್ನು ಮಾಡಲಾಗತ್ತೆ. ಸೊ ಈ ರೀತಿ ನೀಡ್ತಾ ಇರುವಂಥ ಹಣವನ್ನು 12,000ಕ್ಕೆ ಏರಿಸಬೇಕಂತ ಹೇಳಿ ಇದು ಈ ಒಂದು ಪ್ಯಾನಲ್ ಏನು ಮಾಡ್ತಾ ಇದೆ, ಅಲ್ಲಿ ಸಲಹೆಯನ್ನು ನೀಡ್ತಾ ಇದೆ. Legal protection for farmers. So implementing a legally binding MSP is crucial for safeguarding farmers' livelihood against price volatility. ಸೊ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಒಂದು ಬೆಲೆಗಳಲ್ಲಿ ಏರಿಳಿತ ಆಗ್ತಾ ಇರತ್ತೆ. ಸೊ ಇದರ ವಿರುದ್ಧ ರಕ್ಷಣೆಯನ್ನು ಪಡೀಲಿಕ್ಕೆ ಸೊ ಈ ಮೂಲಕ ತಮ್ಮ ರೈತರ ಜೀವನಾಂಶವನ್ನು ರಕ್ಷಿಸಲಿಕ್ಕೆ ಏನಾಗುತ್ತೆ, ಇದು ಒಂದು ಲೀಗಲಿ ಬೈಂಡಿಂಗ್ ಇದ್ದರೆ ಎಮ್ ಎಸ್ ಪಿ ಅನ್ನುವಂಥದ್ದನ್ನು ಕಡ್ಡಾಯಗೊಳಿಸಿದ್ರೆ ಏನಾಗುತ್ತೆ, ಇದು ರೈತರಿಗೆ ನೆರವಾಗಲಿದೆ ಅಂತ ಸೊ ಈ ಒಂದು ಪ್ಯಾನಲಲ್ಲಿ ಹೇಳ್ತಾ ಇದೆ. ಹಾಗೆ ಆಲ್ ಇನ್ಕ್ಲೂಸಿವ್ ಸಪೋರ್ಟ್. ಸೊ ಇಲ್ಲಿ ಈ ಒಂದು ಪಿ ಎಮ್ ಕಿಸಾನ್ ಒಂದು ಯೋಜನೆಯಲ್ಲಿ ನೀಡಲಾಗ್ತಾ ಇರುವಂಥ ಹಣವನ್ನು 6,000 ರೂಪಾಯಿಗೆ ಏರಿಸಬೇಕಂತ ಹೇಳಿ ಕೂಡ ಈ ಒಂದು ಪ್ಯಾನಲಲ್ಲಿ ಸಲಹೆಯನ್ನು ನೀಡ್ತಾ ಇದೆ. ಹಾಗೆ ಮೆಂಟಲ್ ಹೆಲ್ತ್ ಬೆನಿಫಿಟ್. ಸೊ ಈ ರೀತಿ ಏನಂತಂದರೆ ರೈತರಿಗೆ ಇಲ್ಲಿ ಒಂದು ಹೆಚ್ಚುವರಿ ಆದಾಯವನ್ನು ಅಥವಾ ಹೆಚ್ಚುವರಿ ಒಂದು ಹಣಕಾಸಿನ ನೆರವನ್ನು ನೀಡೋದ್ರಿಂದ ಏನಾಗ್ಬೋದು ಅಂದರೆ ರೈತರ ಒಂದು ಆರೋಗ್ಯ ಕೂಡ ಇಲ್ಲಿ ಸುಧಾರಿಸುತ್ತೆ, ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ಈ ಸೋವಿಂಗ್ ಪೀರಿಯಡಲ್ಲಿ ಬಿತ್ತನೆಯನ್ನು ಆರಂಭ ಮಾಡುವ ಮೊದಲು ಏನಾಗುತ್ತೆ ಅಂದರೆ ಅದಕ್ಕೆ ಬೀಜಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಇವುಗಳನ್ನ ಖರೀದಿಸಲಿಕ್ಕೆ ಇನ್ಪುಟ್ ಕಾಸ್ಟ್ ಬೇಕಾಗಿರುತ್ತೆ, ಹೆಚ್ಚುವರಿ ಕಾಸ್ಟ್ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ರೈತರಿಗೆ ಇದು ಒಂದು ರೀತಿ ಆರ್ಥಿಕ ಹೊರೆಯಾಗಿ ಕಂಡುಬರುತ್ತೆ. ಸೊ ಈ ಆರ್ಥಿಕ ಹೊರೆಯಿಂದ ಏನಾಗುತ್ತೆ ಅಂದರೆ ಅವರು ಇಲ್ಲಿ ಖಿನ್ನತೆಗೆ ಒಳಗಾಗ್ತಾರೆ. ಸೊ ಈ ಖಿನ್ನತೆಯನ್ನು ಕಡಿಮೆ ಮಾಡಬೇಕಂತಂದರೆ ಅವರಿಗೆ ಆರಂಭಿಕ ವೆಚ್ಚವನ್ನು ನೀವು ಇಲ್ಲಿ ಹೆಚ್ಚಿಸಿದರೆ, ಅಂದರೆ ಅವರಿಗೆ ಆ ಹಣಕಾಸಿನ ನೆರವನ್ನು ಹೆಚ್ಚಿಸಿದರೆ ಏನಾಗ್ಬೋದು, ಅವರ ಮಾನಸಿಕ ಆರೋಗ್ಯವು ಕೂಡ ಸುಧಾರಿಸ್ಬೋದು ಅಂತ ಹೇಳಿ ಈ ಒಂದು ಕಮಿಟಿ ಹೇಳ್ತಾ ಇದೆ. ಹಾಗೆ ಇನ್ವೆಸ್ಟ್ಮೆಂಟ್ ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲೂ ಕೂಡ ಇಲ್ಲಿ ಹೂಡಿಕೆಯನ್ನು ಮಾಡಬೇಕು. ಸೊ ಏನಂತಂದರೆ ಅಶ್ಯೂರ್ಡ್ ಇನ್ಕಮ್ ಅಲೋಸ್ ಫಾರ್ಮರ್ಸ್ ಟು ಇನ್ವೆಸ್ಟ್ ಇನ್ ಮಾಡರ್ನ್ ಫಾರ್ಮಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಸಸ್ಟೈನಬಲ್ ಪ್ರಾಕ್ಟೀಸ್. ಸೊ ರೈತರಿಗೆ ಇಲ್ಲಿ ಹಣಕಾಸಿನ ನೆರವನ್ನು ಹೆಚ್ಚಿಸೋದ್ರಿಂದ ಏನಾಗ್ಬೋದು ಅಂತಂದರೆ ಅವರು ಆಧುನಿಕ ಕೃಷಿ ಪದ್ಧತಿಯನ್ನು, ತಂತ್ರಜ್ಞಾನಗಳನ್ನು ಕೂಡ ಕೃಷಿಯಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಸ್ಟ್ರೆಂಥನಿಂಗ್ ಲೋಕಲ್ ಎಕಾನಮೀಸ್, ಲೀಗಲಿ ಗ್ಯಾರಂಟೆಡ್ MSP ವುಡ್ ನಾಟ್ ಓನ್ಲಿ
ಸೆಕ್ಯೂರ್ ಫಾರ್ಮರ್ಸ್ ಇನ್ಕಮ್ ಬಟ್ ಆಲ್ಸೋ ಸ್ಟಿಮ್ಯುಲೇಟ್ ಎಕಾನಮಿಕ್ ಆಕ್ಟಿವಿಟಿ ಇನ್ ರೂರಲ್ ಏರಿಯಾ. ಸೊ ಏನಂತಂದರೆ ಇದು ರೈತರ ಒಂದು ಆದಾಯವನ್ನು ಹೆಚ್ಚಿಸೋದು ಮಾತ್ರವಲ್ಲದೆ ರೈತರ ಒಂದು ಆರ್ಥಿಕ ಚಟುವಟಿಕೆ ಕೂಡ ಏನು ಮಾಡುತ್ತೆ ಅಂದರೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೆ ಇದು ರಾಷ್ಟ್ರೀಯ ಒಂದು ಆಹಾರ ಭದ್ರತೆಗೆ ಕೂಡ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಎಮ್ ಎಸ್ ಪಿಯನ್ನು ಏನು ಮಾಡಲಾಗುತ್ತೆ, ಸಾಮಾನ್ಯವಾಗಿ ಎಮ್ ಎಸ್ ಪಿಯನ್ನು ಬಿತ್ತನೆಯನ್ನು ಮಾಡ್ತಿರ್ತಾರೆ ಅದಕ್ಕಿಂತ ಮೊದಲನೇ ಏನು ಮಾಡ್ತಾರೆ ಅಂತಂದರೆ ಘೋಷಣೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ರೈತರು ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದ್ರ ಮೇಲೆ ನಿರ್ಧಾರವನ್ನು ಮಾಡ್ತಾರೆ. ಸೊ ಈ ರೀತಿ ಬಿತ್ತನೆಯನ್ನು ಮಾಡಿರುವಂಥ ಅಥವಾ ಈ ಎಮ್ ಎಸ್ ಪಿ ಘೋಷಣೆಯನ್ನು ಮಾಡಿರುವಂಥ ಆಹಾರ ಧಾನ್ಯಗಳನ್ನ ಏನು ಮಾಡುತ್ತೆ ಸರ್ಕಾರ ಇಲ್ಲಿ APMCಗಳ ಮೂಲಕ ಅವುಗಳನ್ನು ಖರೀದಿಯನ್ನು ಮಾಡುತ್ತೆ. ಸೊ ನಾವಿವಾಗ ಈ ಎಮ್ ಎಸ್ ಪಿನ ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗತ್ತೆ ಅನ್ನೋಂಥದ್ದನ್ನು ನೋಡೋಣ. ದ CACP ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತ CACP ಅಂತಂದರೆ ಟೇಕ್ಸ್ ಇನ್ ಟು ಅಕೌಂಟ್ ವೇರಿಯಸ್ ಫ್ಯಾಕ್ಟರ್. ಸೊ ಇದೇನು ಮಾಡುತ್ತೆ, ಈ ಎಮ್ ಎಸ್ ಪಿಯನ್ನು ನಿರ್ಧಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಅಂಶಗಳನ್ನ ವೇರಿಯಸ್ ಫ್ಯಾಕ್ಟರ್ಸ್ಗಳನ್ನ ಏನು ಮಾಡುತ್ತೆ ಪರಿಗಣನೆಗೆ ಅಕೌಂಟಿಗೆ ತೆಗೆದುಕೊಳ್ಳುತ್ತೆ. ಸೊ ಯಾವೆಲ್ಲ ಅಂತಂದರೆ ಇಲ್ಲಿ ಕಲ್ಟಿವೇಷನ್ ಕಾಸ್ಟ್ ಅಂದರೆ ಬಿತ್ತನೆಯ ಒಂದು ವೆಚ್ಚ ಎಷ್ಟಿದೆ, ಸೊ ಅದರ ಮಾರುಕಟ್ಟೆಯಲ್ಲಿ ಅದರ ಒಂದು ಪೂರೈಕೆ ಯಾವ ರೀತಿ ಇದೆ, ಅದರ ಬೇಡಿಕೆಯ ಸ್ಥಿತಿಗತಿ ಯಾವುದಿದೆ, ಹಾಗೆ ಮಾರುಕಟ್ಟೆಯಲ್ಲಿ ಈ ಬೆಲೆ ಪ್ರವೃತ್ತಿ ಯಾವುದ. ಸೊ ಈ ಬೆಲೆ ಪ್ರವೃತ್ತಿ ಅನ್ನೋದು ಸ್ಥಳೀಯವಾಗಿ ಮತ್ತು ಜಾಗತಿಕವಾಗಿ ಯಾವ ರೀತಿ ಇದೆ, ಹಾಗೆ ಇಂಪ್ಯಾಕ್ಟ್ ಆನ್ ಕನ್ಸ್ಯೂಮರ್. ಸೊ ಅದು ಆ ಒಂದು ಬೆಳೆ ಗ್ರಾಹಕರ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತೆ, ಹಾಗೆ ಹವಾಮಾನದ ಪರಿಸ್ಥಿತಿಗಳನ್ನು ಆಧರಿಸಿ ಮಾಡಲಾಗುತ್ತೆ ಎಮ್ ಎಸ್ ಪಿಯನ್ನು ಘೋಷಣೆಯನ್ನು ಮಾಡಲಾಗುತ್ತೆ. ದ CACP ಕನ್ಸಿಡರ್ 3 ಟೈಪ್ಸ್ ಆಫ್ ಪ್ರೊಡಕ್ಷನ್ ಕಾಸ್ಟ್. ಸೊ ಇದು 3 ರೀತಿಯ ಪ್ರೊಡಕ್ಷನ್ ಉತ್ಪಾದನಾ ವೆಚ್ಚಗಳನ್ನ ಏನು ಮಾಡುತ್ತೆ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಸೊ A2 ಅಂತ ಬರುತ್ತೆ, A2 + Apple, ಹಾಗೆ C2 ಅಂತ. ಸೊ ಹಿಯರ್ A2 ಅಂತಂದರೆ ಕವರ್ಸ್ ಡೈರೆಕ್ಟ್ ಕಾಸ್ಟ್ ಇನ್ಕ್ಯೂರ್ಡ್ ಬೈ ಫಾರ್ಮರ್ಸ್. ಸೊ ಇಲ್ಲಿ ರೈತರು ನೇರವಾಗಿ ಖರ್ಚು ಮಾಡುವಂಥ ವೆಚ್ಚ ಇದು. ಸೊ ಇನ್ಕ್ಲೂಡಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನೇರವಾಗಿ ಏನು ಮಾಡ್ತಾರೆ, ರೈತರು ಬೀಜಗಳನ್ನ ಖರೀದಿ ಮಾಡ್ತಾರೆ, ರಸಗೊಬ್ಬರಗಳನ್ನ, ಹಾಗೆ ಇಲ್ಲಿ ಕೀಟನಾಶಕಗಳನ್ನ, ಹಾಗೆ ಕೂಲಿ. ಸೊ ಇತರೆ ಒಂದು ವೆಚ್ಚಗಳನ್ನ ಸೇರಿಸಿ ಏನು ಮಾಡಲಾಗುತ್ತೆ, ಇಲ್ಲಿ A2 ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ನಂತರದಲ್ಲಿ A2 + Apple ಅಂತ ಬರುತ್ತೆ. ಸೊ ಇಲ್ಲಿ A2 ಇನ್ಕ್ಲೂಡ್ಸ್ ಕಾಸ್ಟ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಅನ್ಪೇಯ್ಡ್ ಫ್ಯಾಮಿಲಿ ಲೇಬರ್. ಸೊ ಇಲ್ಲಿ ಕೃಷಿಯಲ್ಲಿ ಆ ಕುಟುಂಬದ ಅಥವಾ ಆ ಒಂದು ಜಮೀನಿನ ಮಾಲಕರು ಅಥವಾ ಏನಿರ್ತಾರೆ ಅಥವಾ ಕೂಲಿಗಳೇನಿರ್ತಾರೆ ಅವರೇ ದುಡಿತಿರ್ತಾರೆ, ಅವರಿಗೆ ಅನ್ಪೇಯ್ಡ್. ಸೊ ಅವರ ಒಂದು ವೆಚ್ಚವನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗತ್ತೆ. ಹಾಗೆ C2 ಅಂತಂದರೆ ಇಲ್ಲಿ ಈಸ್ ಅ ಮೋರ್ ಕಾಂಪ್ರಿಹೆನ್ಸಿವ್ ಕಾಸ್ಟ್ ದ್ಯಾಟ್ ಆಲ್ಸೋ ಕನ್ಸಿಡರ್ ರೆಂಟಲ್ಸ್ ಆ್ಯಂಡ್ ಫಾರ್ಗೋನ್ ಇಂಟ್ರೆಸ್ಟ್ ಆನ್ ಓನ್ ಲ್ಯಾಂಡ್ ಆ್ಯಂಡ್ ಕ್ಯಾಪಿಟಲ್ ಅಸೆಟ್ಸ್. ಸೊ ಇವಾಗ ಏನಾದರೂ ಬೇರೆ ಜಮೀನಲ್ಲಿ ಉಳುಮೆಯನ್ನು ಮಾಡ್ತಾಯಿದ್ರೆ ಸೊ ಅದನ್ನು ಕೂಡ ಇಲ್ಲಿ ಏನು ಮಾಡಲಾಗುತ್ತೆ, ಅದರ ಒಂದು ರೆಂಟನ್ನು ಕೂಡ ಇದರಲ್ಲಿ ಕನ್ಸಿಡರ್ನ ಮಾಡಲಾಗತ್ತೆ. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸೈಂಟಿಸ್ಟ್ ಡೆವಲಪ್ ಕಿಸಾನ್ ಕವಚ್ ಟು ಹೆಲ್ಪ್ ಫಾರ್ಮರ್. ಸೊ ಇಲ್ಲಿ ಕಿಸಾನ್ ಕವಚ್ ಅನ್ನುವಂಥದ್ದು ಏನಾಗಿದೆ, ಕೀವರ್ಡ್ ಆಗಿದೆ. ಏನಿದು ಕಿಸಾನ್ ಕವಚ್ ಅಂತಂದರೆ ಇದು ಒಂದು ಆ್ಯಂಟಿ ಪೆಸ್ಟಿಸೈಡ್ ಸ್ಯೂಟ್ ಆಗಿದೆ. ಸ್ಯೂಟ್ ಅಂದರೆ ಇದು ಒಂದು ರೀತಿ ಬಟ್ಟೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಏನು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ರೈತರು ಈ ಒಂದು ಹೊಲಗದ್ದೆಗಳಲ್ಲಿ ಈ ರಾಸಾಯನಿಕಗಳನ್ನ ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಅದು ಅವರಿಗೆ ಅದನ್ನು ಗಾಳಿಯಲ್ಲಿ ಅದನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಅವರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ಈ ದುಷ್ಪರಿಣಾಮವನ್ನು ತಡೀಲಿಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ವಿಜ್ಞಾನಿಗಳು ಇಲ್ಲಿ ರೈತರಿಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ವಿಶೇಷವಾದಂಥ ಒಂದು ಬಟ್ಟೆಯನ್ನು ರೆಡಿ ಮಾಡಿದ್ದಾರೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಕಿಸಾನ್ ಕವಚ್ ಅಂತ ಕರಿತೀವಿ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.